ಕುಮಾರಜೀವ. ಚೀನಾ ದೇಶಕ್ಕೆ ಬೌದ್ಧ ಧರ್ಮದ ಪರಿಚಯ ಮೊದಲ ಶತಮಾನದಿಂದಲೂ ಇದ್ದಿತು. ಮಧ್ಯ ಏಷಿಯಾದಿಂದ ಕ್ರಿಸ್ತಶಕ 67ರಷ್ಟು ಹಿಂದೆಯೇ ಕೆಲವು ಬೌದ್ಧ ಭಿಕ್ಷುಗಳು ಇಲ್ಲಿಗೆ ಬಂದಿದ್ದು, ಕ್ರಿಸ್ತಶಕ 220ರಲ್ಲಿ ಹಾನ್ ರಾಜವಂಶದ ಪತನವಾದ ನಂತರ ಬೌದ್ಧ ಧರ್ಮ ತುಂಬ ಜನಪ್ರಿಯವಾಯಿತು. 4-5ನೆಯ ಶತಮಾನದಲ್ಲಂತೂ ಜನಪ್ರೀತಿ ವಿಶೇಷವಾಗಿದ್ದಿತು. ಇದಕ್ಕೆ ಕಾರಣ ಬುದ್ಧಭದ್ರನೆಂಬ ಭಾರತೀಯ ಸಂತ ಮತ್ತು ಇನ್ನೊಬ್ಬ ಭಾರತೀಯ ಸಂತ ಕುಮಾರಜೀವ ಎಂಬುವನು. ಇವರಲ್ಲಿ ಕುಮಾರಜೀವನ ಪ್ರಭಾವ ಹೆಚ್ಚಿದ್ದಿತು. ಆಗ ಭಾರತಕ್ಕೆ ಸೇರಿದ್ದ, ಆದರೆ ಈಗ ಭಾರತದ ಹೊರಗಿರುವ ಮಧ್ಯ ಚೀನೀ ತುರ್ಕಿಸ್ತಾನದ ಕುಚ ಎಂಬ ಊರಿನವನು ಇವನು. ಅವನ ತಂದೆ ಮಧ್ಯ ಭಾರತದ ಬ್ರಾಹ್ಮಣ, ತಾಯಿ ಕುಚ ರಾಜವಂಶಕ್ಕೆ ಸೇರಿದ್ದವಳು. ಕುಮಾರಜೀವ ಹುಟ್ಟಿದ ವರ್ಷ 343. ಎಳೆತನದಲ್ಲೇ ಇವನು ಸನ್ಯಾಸಿಯಾಗಿ ಹರೆಯದಲ್ಲಿ ದೊಡ್ಡ ವಿದ್ವಾಂಸನೆಂದು ಹೆಸರು ಪಡೆದ. ಅವನ ಪ್ರಖ್ಯಾತಿ ಎಷ್ಟಿದ್ದಿತೆಂದರೆ, ಕುಚ ಪ್ರದೇಶಕ್ಕೆ ದಾಳಿ ಮಾಡಿ ಅದನ್ನು ಗೆದ್ದುಕೊಂಡ ನೆರೆನಾಡಾದ ಚೀಣದ ಲಿಯಾಂಗ್ ದೊರೆ ಕುಮಾರಜೀವನನ್ನು ಕೈಸೆರೆ ಹಿಡಿದು ತನ್ನೊಂದಿಗೆ ಕೊಂಡೊಯ್ದ. ಅಲ್ಲಿಂದ ಚಿನ್ ದೊರೆ ಅವನನ್ನು ತನ್ನ ರಾಜಧಾನಿಯಾದ ಚಾಂಗ್ ಆನ್ ಎಂಬಲ್ಲಿಗೆ ಕೊಂಡೊಯ್ದ. ಇದು ನಡೆದದ್ದು 402ರ ಸುಮಾರಿನಲ್ಲಿ. ಕುಮಾರಜೀವನು ಈ ವರ್ಷದಿಂದ ತಾನು ಸಾಯುವವರೆಗೂ, ಎಂದರೆ 413ರವರೆಗೂ ಅಲ್ಲಿಯೇ ಇದ್ದ. ಕುಮಾರಜೀವನ ಶಿಷ್ಯ ಪರಂಪರೆ. ಈ ಅವಧಿಯಲ್ಲಿ ಅವನು ಆ ಪ್ರದೇಶದ ವಿದ್ಯಾಧಿಕಾರಿಯಾಗಿ, ಧರ್ಮಾಧ್ಯಕ್ಷನಾಗಿ, ರಾಜನಿಂದ ನಿಯಮಿತನಾಗಿದ್ದ. ಸಂಸ್ಕೃತ ಪಂಡಿತನಾಗಿದ್ದ ಅವನು ಚೀನೀ ಭಾಷೆಯನ್ನೂ ಚೆನ್ನಾಗಿ ಕಲಿತು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತೆ 100ಕ್ಕೂ ಮೀರಿ ಸಂಸ್ಕೃತ ಗ್ರಂಥಗಳನ್ನು ಚೀನೀ ಭಾಷೆಗೆ ಅನುವಾದ ಮಾಡಿದ. ಹೀಗೆ ಅವನು ಅನುವಾದ ಮಾಡಿದ ಎಷ್ಟೋ ಸಂಸ್ಕೃತ ಗ್ರಂಥಗಳು ಮುಂದೆ ನಮ್ಮ ದೇಶದಲ್ಲಿ ನಷ್ಟವಾದವು. ಆದರೆ ಚೀನೀ ಅನುವಾದಗಳಲ್ಲಿ ಅನೇಕ ಗ್ರಂಥಗಳು ಉಳಿದಿವೆ. ಕುಮಾರಜೀವನು ಮೊದಲಿಗೆ ಸರ್ವಾಸ್ತಿವಾದವೆಂಬ ಪಂಥಕ್ಕೆ ಸೇರಿದವನಾಗಿದ್ದು, ಅನಂತರ ನಾಗಾರ್ಜುನನ ನಿಲುವಿಗೆ ಒಲಿದನೆಂದು ಗೊತ್ತಾಗುತ್ತದೆ. ಅಂತೂ ಭಾರತದ ಹಿರಿಮೆ ಚೀಣದಲ್ಲಿ ಹರಡಿದುದಕ್ಕೆ ನಾವು ಕುಮಾರಜೀವನನ್ನು ನೆನೆಸಿಕೊಳ್ಳಬೇಕು. ಚೀಣದಲ್ಲಿ ಇವನಿಗೆ 3000 ಮಂದಿ ಶಿಷ್ಯರಿದ್ದರೆಂದು ಉಲ್ಲೇಖವಿದೆ. ಇವರಲ್ಲಿ ಸೆಂಗ್ ಝವೋ 384ರಿಂದ 414 ಎಂಬುವನು ಮುಂದೆ ಪ್ರಖ್ಯಾತ ದಾರ್ಶನಿಕನಾದ. ಇನ್ನೊಬ್ಬ ತವೋ ಶೆಂಗ್ 360ರಿಂದ 434 ಭಾರತೀಯ ಬೌದ್ಧ ಧರ್ಮದಲ್ಲಿದ್ದ ಸದ್ಯೋಮುಕ್ತಿ ಎನ್ನುವ ವಾದವನ್ನು ಎತ್ತಿ ಹಿಡಿದ. ಇವನ ಶಿಷ್ಯ ಹುಯಿ ಯುವನ್ 523ರಿಂದ 592 ಚೀಣದಲ್ಲಿ ಈ ವಾದ ಹರಡಲು ಕಾರಣನಾದ. ಎಂದರೆ ಬೋಧಿಧರ್ಮ ಅಲ್ಲಿಗೆ ಬರುವ ಮೊದಲೇ ಅಲ್ಲಿನ ಜನರಿಗೆ ಬೌದ್ಧ ಸಾಧನೆಯ ಪರಿಚಯ ಚೆನ್ನಾಗಿಯೇ ಇದ್ದಿತು. ಹಾಗೆಂದೇ ಇಲ್ಲಿನ ದೊರೆ ಬೋಧಿಧರ್ಮನನ್ನು ಆದರದಿಂದ ಬರಮಾಡಿಕೊಂಡನು. ಪರಮಾರ್ಥ. ಬೋಧಿಧರ್ಮನನ್ನು ಬರಮಾಡಿಕೊಂಡು ಅವನೊಂದಿಗೆ ಮೇಲೆ ಕಾಣಿಸಿದ ಸಂಭಾಷಣೆಯಲ್ಲಿ ತೊಡಗಿದ ಲಿಯಾಂಗಿನ ವು ತಿ ಚಕ್ರವರ್ತಿಯ ಆಸ್ಥಾನದಲ್ಲಿ ಪರಮಾರ್ಥನೆಂಬ ಇನ್ನೊಬ್ಬ ಬೌದ್ಧ ವಿದ್ವಾಂಸ ಇದ್ದನು. ಇವನೂ ಭಾರತ ದೇಶದವನೇ. ಸಂಸ್ಕೃತ ಗ್ರಂಥಗಳನ್ನು ಚೀನೀ ಭಾಷೆಗೆ ಅನುವಾದ ಮಾಡಿದವರಲ್ಲಿ ತುಂಬ ಹೆಸರಾದವನು. ಇವನು ಪ್ರಸಿದ್ಧ ಸಂತನಾದ ವಸುಬಂಧುವಿನ ಬದುಕನ್ನು ಕುರಿತು ಬರೆದ ಪುಸ್ತಕ ಚೀನೀ ಸಾಹಿತ್ಯದಲ್ಲಿ ಇಂದಿಗೂ ಸನ್ಮಾನ್ಯವಾಗಿದೆ. ಇವನು 499ರಲ್ಲಿ ಹುಟ್ಟಿ 569ರಲ್ಲಿ ಚೀನಾ ದೇಶದಲ್ಲೇ ತೀರಿಕೊಂಡನು. ಬೋಧಿಧರ್ಮ ಚೀನಾ ದೇಶಕ್ಕೆ ಬಂದಾಗ ಪರಮಾರ್ಥ ಆಗಲೇ ಪ್ರಸಿದ್ಧನಾಗಿದ್ದ. ವಿಚಿತ್ರ ವ್ಯಕ್ತಿ. ಬೋಧಿಧರ್ಮ ಮತ್ತು ವೂತಿ ಚಕ್ರವರ್ತಿ ಇವರ ನಡುವೆ ನಡೆದ ಮಾತುಕತೆಯಿಂದ ಇಬ್ಬರಿಗೂ ಸಮಾಧಾನವಾಗಲಿಲ್ಲ. ಚಕ್ರವರ್ತಿಗೆ ಈ ಸನ್ಯಾಸಿ ಒಗಟಿನಲ್ಲಿ ಮಾತನಾಡುತ್ತಿದ್ದಾನೆ, ನೋಡಿದರೆ ಹುಚ್ಚನಂತೆ ಕಾಣಿಸುತ್ತಾನೆ
ಎನಿಸಿತು. ಬೋಧಿಧರ್ಮನ ಹೊರ ಆಕಾರ ಹಾಗೆಯೇ ಇದ್ದಿತಂತೆ. ಅಷ್ಟೇನೂ ಎತ್ತರವಲ್ಲದ, ಆದರೆ ಬೊಜ್ಜು ಬೆಳೆದ ಮೈ, ತಲೆಯ ಮೇಲೆ ಹೊದ್ದು ಮೈಯೆಲ್ಲ ಮುಚ್ಚಿರುವ ಕಾವಿ ಬಣ್ಣದ ಶಾಲು, ಕುರುಚಲು ಗಡ್ಡ, ಬಿರುಗಣ್ಣು, ನಡಿಗೆಯಲ್ಲಾಗಲಿ ಮಾತಿನಲ್ಲಾಗಲಿ ನಯವಿಲ್ಲ, ನಾಜೂಕಿಲ್ಲ, ಮಾತು ಕಡಿಮೆಯೇ, ನಿಂತರೆ ನಿಂತೇ ಬಿಡುವ, ಅಲ್ಲಾಡದೆ ಕಟ್ಟಗೆಯ ಗೊಂಬೆಯಂತೆ, ಕುಳಿತರೆ ಗಂಟೆಗಟ್ಟಲೆ ದಿನಗಟ್ಟಲೆ ಏಳುವುದೇ ಇಲ್ಲ. ಇವನಿಗೆ ಚಕ್ರವರ್ತಿಯನ್ನು ಕಂಡರೂ ಆದರವೇನೂ ಬರಲಿಲ್ಲ. ಗುಡಿಗೋಪುರಗಳನ್ನು ಕಟ್ಟಿಸಿ ಧರ್ಮವನ್ನು ಉಳಿಸಲು ಯತ್ನಿಸುತ್ತಿರುವ ಬೆಪ್ಪ ಇವನು ಎನಿಸಿತು. ಪುಣ್ಯಕ್ಕೆ ಬದಲು ಈ ದೊರೆ ಅಹಂಕಾರವನ್ನು ಗಳಿಸಿಕೊಂಡಿದ್ದಾನೆ ಎಂದು ಅಂದುಕೊಂಡ. ಪವಾಡಕ್ಕೆ ಮಾರು ಹೋದರು. ಮೇಲಿನ ಮಾತುಕತೆ ಮುಗಿದೊಡನೆ ಮರು ಮಾತಾಡದೆ ಬೋಧಿಧರ್ಮ ಊರ ಹೊರಗಿನ ಯಾಂಗ್ಸೆ ನದಿಯ ಬಳಿ ಬಂದು ಅಲ್ಲಿದ್ದ ಜೊಂಡು ಹುಲ್ಲಿನ ಕಡ್ಡಿಯೊಂದನ್ನು ಕಿತ್ತು ಅದನ್ನು ನೀರಿನ ಮೇಲಿರಿಸಿ ತಾನೂ ಅದರ ಮೇಲೇರಿ ನಿಂತು ನದಿಯನ್ನು ದಾಟಿ ಆಚೆ ದಡವನ್ನು ಸೇರಿದ. ಹುಲ್ಲಿನ ಕಡ್ಡಿಯನ್ನು ದೋಣಿಯಂತೆ ನಡೆಸಿದ ಪವಾಡ ಅಲ್ಲಿನ ಜನರಿಗೆಲ್ಲ ಅಚ್ಚರಿ ಎನಿಸಿ ಇದ್ದಕ್ಕಿದ್ದಂತೆ ಬೋಧಿಧರ್ಮನ ಪ್ರಖ್ಯಾತಿ ದೇಶದಲ್ಲೆಲ್ಲ ಹರಡಿತು. ಅವನ ಸುತ್ತ ಜನ ನೆರೆಯಲಾರಂಭಿಸಿದರು. ಧರ್ಮವನ್ನು ಬಯಸಿ ಬಂದವರು ಕಡಿಮೆಯೇ, ಪವಾಡಕ್ಕೆ ಮಾರು ಹೋಗಿ ನೆರೆದವರೇ ಹೆಚ್ಚು ಮಂದಿ. 9 ವರ್ಷಗಳ ಧ್ಯಾನ. ಬೋಧಿಧರ್ಮನಿಗೆ ಬೇಸರವಾಗಿ ಅಲ್ಲಿಂದ ಮುಂದೆ ಸಾಗಿ ಹುನಾನ್ ಪ್ರದೇಶದಲ್ಲಿ ಸುಂಗ್ಶನ್ ಎಂಬ ಬೆಟ್ಟದ ಮೇಲೆ ಶವೋಲಿನ್ಸು ಎಂಬ ಹೆಸರಿನ ಗುಡಿಯೊಳಗೆ ನೆಲೆಸಿದ. ಅಲ್ಲಿದ್ದ ದೇವತಾ ಮೂರ್ತಿಗಳನ್ನು ಪೂಜೆ ಮಾಡಲಿಲ್ಲ. ಅಲ್ಲಿಗೂ ಬಂದ ಜನರಿಗೆ ಧರ್ಮ ಬೋಧನೆಯನ್ನೂ ಮಾಡಲಿಲ್ಲ. ಮಾತುಕತೆ ಇಲ್ಲದೆ ನೇರವಾಗಿ ಪಡಸಾಲೆಗೆ ನಡೆದು ಅಲ್ಲಿ ಗೋಡೆಗೆ ಮುಖ ಮಾಡಿ ಪದ್ಮಾಸನದಲ್ಲಿ ಕುಳಿತ. ಗೋಡೆಯನ್ನೇ ಎವೆ ಇಕ್ಕದೆ ನೋಡುತ್ತಾ ಧ್ಯಾನಮಗ್ನನಾದ. ಧ್ಯಾನ ಮುಗಿಸಿ ಎದ್ದ ಮೇಲೆ ಮಾತನಾಡಿಯಾನು ಎಂದು ಬಗೆದು ಜನ ಕಾದರು. ಗಂಟೆಗಳು ಕಳೆದರೂ ಅವನು ಏಳುವ ಸೂಚನೆಯೇನೂ ಕಾಣಲಿಲ್ಲ. ಹೀಗೆಯೇ ದಿನಗಳೂ ಕಳೆದವು, ತಿಂಗಳುಗಳೂ ಸಾಗಿದವು. ಗೋಡೆಗೆ ಮುಖ ಮಾಡಿ ಕೂತವನು ಏಳಲೇ ಇಲ್ಲ. ಅವನು ಕುಳಿತ ಭಂಗಿ ಒಂದಿಷ್ಟೂ ಬದಲಾಗಲಿಲ್ಲ. ಜನರಿಗೆ ಇದು ಬಿಡಿಸಲಾಗದ ಒಗಟಾಯಿತು. ಊಟ ತಿಂಡಿ ಇಲ್ಲದೆ, ನಿದ್ರೆ ವಿರಾಮವಿಲ್ಲದೆ, ಕಣ್ಣು ಮುಚ್ಚದೆ, ರೆಪ್ಪೆ ಆಡಿಸದೆ, ಕೈಕಾಲು ಅಲುಗಾಡಿಸದೆ ಕುಳಿತು ಬಿಟ್ಟಿದ್ದಾನೆ. 1 ವರ್ಷವಾಯಿತು, 2 ಆದುವು, 3 ಆದುವು. ಜನರಿಗೆ ಅಚ್ಚರಿಯಾಯಿತು, ದಿಗಿಲಾಯಿತು. ಇವನೇನು ಮನುಷ್ಯನೋ ದೇವತೆಯೋ ದೆವ್ವವೋ ಎಂದು ಸಂದೇಹ ಪಡುವಂತಾಯಿತು. ಹೀಗೆ 9 ವರ್ಷಗಳು ಕಳೆದವು. ಗೋಡೆಯನ್ನೇ ದಿಟ್ಟಿಸಿ ನೋಡುತ್ತಾ ಕುಳಿತಿದ್ದ ಇವನು ಕಣ್ಣುಗುಡ್ಡೆಗಳನ್ನು ಅಲುಗಾಡಿಸಿದ. ಇಷ್ಟು ಕಾಲ ಸೆಟೆದುಕೊಂಡು ನಿಂತಿದ್ದ ಕಣ್ಣು ರೆಪ್ಪೆಗಳು ಈಗ ಕಳಚಿ ಬಿದ್ದು ಬಿಟ್ಟವು. ಇನ್ನು ಅವನು ಕಣ್ಣು ಮುಚ್ಚುವಂತೆಯೇ ಇಲ್ಲ. ಕುಳಿತು ಕುಳಿತು ಕೈಕಾಲುಗಳು ಮರಗಟ್ಟಿ ಬಿಟ್ಟಿದ್ದು.